ಚಿಕ್ಕಬಳ್ಳಾಪುರದಿಂದ ಮೋದಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಹೆಬ್ಬಾಳ ವಾಯುನೆಲೆಗೆ ಅವರ ಹೆಲಿಕಾಪ್ಟರ್ ಬರ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾವೇಶಕ್ಕೂ ಆಗಮಿಸಿಬಿಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಬಿಜೆಪಿ ಸಮಾವೇಶ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸಭಿಕರನ್ನು ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೋದಿ ಹೆಲಿಕಾಪ್ಟರ್ ಆಗಮಿಸ್ತಾ ಇರತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೆಬ್ಬಾಳ ವಾಯುನೆಲೆಯಲ್ಲಿ ಪ್ರಧಾನಿ ಮೋದಿ ಲ್ಯಾಂಡ್ ಆಗ್ತಾ ಇದ್ದಾರೆ ಹೆಲಿಕಾಪ್ಟರ್ನಿಂದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಳಿದು ಬರ್ತಾರೆ. ಅನಂತರ ಅರಮನೆ ಮೈದಾನದಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಅಲ್ಲೂ ಕೂಡ ಜನ ಸಿಕ್ಕಾಪಟ್ಟೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಈಗಷ್ಟೇ ಅಲ್ಲಿ ಮೋದಿ ರೀಚ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಹೆಬ್ಬಾಳ ವಾಯುನೆಲೆಗೆ ರೀಚ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ಬೆಂಗಳೂರಿನ ಅರಮನೆ ಮೈದಾನಕ್ಕೆ ಬರ್ತಾರೆ. ಕಾರ್ ಮುಖಾಂತರವಾಗಿ ಬರ್ತಾರೆ. ಅವರ ಪ್ರಧಾನಿ ಮೋದಿ ಅವರ ಎಸ್ಕಾರ್ಟ್ ಏನಿರುತ್ತೆ ಅದರ ಪ್ರಕಾರವಾಗಿ ಬರ್ತಾರೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅದಕ್ಕೆಲ್ಲ ಸಿದ್ಧತೆಗಳು ನಡೆದಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆ ಮೈದಾನ ತಲುಪ್ತಾರೆ. ಆನಂತರ ಅಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಬೆಂಗಳೂರಿನ ಎಲ್ಲ ಲೋಕಸಭಾ ಕ್ಷೇತ್ರಗಳು ಕೂಡ ಬಿಜೆಪಿಗೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ಹಾಗಾಗಿ ಪ್ರಧಾನಿ ಮೋದಿ ಇವತ್ತು ಬೆಂಗಳೂರಿನಿಂದ ಕರ್ನಾಟಕದ ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಏನು ಮಾತನಾಡ್ತಾರೆ ಇಲ್ಲಿ ಅನ್ನೋದು ಕುತೂಹಲ. ಚಿಕ್ಕಬಳ್ಳಾಪುರದಲ್ಲಿ ಈಗ ತಾನೇ ನಾವು ನೋಡಿದ್ವಿ, ಅಲ್ಲಿ ದೇವೇಗೌಡರು ಅಬ್ಬರದ ಭಾಷಣವನ್ನು ಮಾಡಿದ್ರು. ಬಹಳ ಸೊಗಸಾಗಿ ಅವರು ತಮ್ಮದೇ ಆದ ಶೈಲಿನಲ್ಲಿ HD ದೇವೇಗೌಡರು ಮಾತುಗಳನ್ನು ಆಡಿದ್ರು. ಚೊಂಬು ಪಾಲಿಟಿಕ್ಸ್ ಬಗ್ಗೆ, ಅಂದರೆ ಹೇಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಚೊಂಬನ್ನು ಕೈಗೆ ಕೊಟ್ಟರು, ಖಾಲಿ ಮಾಡಿ ರಾಜ್ಯದ ಬೊಕ್ಕಸವನ್ನು, ದೇಶದ ಬೊಕ್ಕಸವನ್ನು ಖಾಲಿ ಮಾಡಿದ್ರು ಅನ್ನೋ ಅರ್ಥದಲ್ಲಿ HDD ಮಾತನಾಡಿದ್ರು. ನಂತರ ಹೃದಯ ತುಂಬಿ HDD ಮಾತುಗಳನ್ನು ಮೋದಿ ಶ್ಲಾಘಿಸಿದರು. ದೇಶದಲ್ಲಿ ವಿಶ್ವದಲ್ಲಿ ಹೆಸರುವಾಸಿಯಾಗಿದೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಸಭಾಂಗಣಕ್ಕೆ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಮೋದಿ ಮೋದಿ ಮೋದಿ, ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ 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 ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ವ್ಯವಸ್ಥೆ ಮಾಡಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ. ಪ್ರತಿಯೊಬ್ಬರ ಮುಖದಲ್ಲಿ ಆ ಒಂದು ಜೋಶ್ ಕಾಣ್ತಾ ಇದೆ. ಮೋದಿ ಅವ್ರನ್ನ ನೋಡ್ತೀವಿ, ಈಗ ಕಣ್ತುಂಬಿಕೊಳ್ತೀವಿ ಅನ್ನುವಂಥ ಒಂದು ಜೋಶ್ ಕಾಣ್ತಾ ಇದೆ. ಈಗ ತಾನೇ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಮಾತನಾಡ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಈ ವೇದಿಕೆಗೆ ಆಗಮಿಸ್ತಾರೆ. ಸಾಕಷ್ಟು ಹೊತ್ತಿನಿಂದ, ಗಂಟೆಗಳಿಂದ ಜನ ಕಾದಿರ್ತಾರೆ ಪ್ರಧಾನಿ ಮೋದಿ ಅವ್ರನ್ನ ಕಣ್ತುಂಬಿಕೊಳ್ಳೋದಕ್ಕೆ. ಎಷ್ಟರ ಮಟ್ಟಿಗೆ ಅವರ ಅಭಿಮಾನ ಅಂತಂದರೆ ಎಷ್ಟೊತ್ತು ಬೇಕಾದರೂ ಕಾಯ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಮೋದಿ ಅಭಿಮಾನಿಗಳು ಹೇಳ್ತಾ ಇದ್ರು. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಇನ್ನೇನು ಕೆಲವೇ ನರೇಂದ್ರ ಮೋದಿ ಆಗಮಿಸಿದ್ದಾರೆ, ವೇದಿಕೆಗೆ ಆಗಮಿಸಿದ್ದಾರೆ. ನರೇಂದ್ರ ಮೋದಿ ಸಮಸ್ತ ಬೆಂಗಳೂರಿನ ಜನತೆಯ ಪರವಾಗಿ ನರೇಂದ್ರ ಮೋದಿ ಅವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳನ್ನ ತುಂಬು ಹೃದಯದಿಂದ ಬೆಂಗಳೂರು ಜೋರಾದ ಘೋಷಣೆಯೊಂದಿಗೆ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದಗಳು.
ಮತ್ತೊಮ್ಮೆ ನಾವು ಜಯಕಾರದೊಂದಿಗೆ ನಮ್ಮ ನೆಚ್ಚಿನ ಹೆಮ್ಮೆಯ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನು ಬೆಂಗಳೂರಿಗೆ ಸ್ವಾಗತಿಸೋಣ. ಮೋದಿ ಮೋದಿ, ಮತ್ತೊಮ್ಮೆ ಹೇಳಿ, ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ